ಅದಾ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ನಿನಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಒಂದು ಕಾಲು ಎಳಿತಿದ್ದೆ ಅಷ್ಟೆ. ಹೌದಾ? ಅದೊಂಥರ ಮಜ್ಜವಾಗಿದೆ. ಸುಬ್ಬು ಏನಂದ? ಸುಬ್ಬುನ ಅವನು. ಶ್ರಾವಣಿ, ಏನಮ್ಮ ರಾತ್ರಿ ಅಷ್ಟು ಲೇಟಾಗಿ ಬಂದಿದ್ಯಾ? ಎಲ್ಲಿ ಹೋಗಿದ್ದೆ? ಒಳ್ಳೇದಾಯ್ತು, ಭಾವ ಕೇಳಲಿಲ್ಲ. ಪಾಸ್ ಆಗಿದ್ದೀನಿ ಅನ್ನೋ ಖುಷಿ ಚಿಕ್ಕಮ್ಮ. ಇನ್ಯಾವತ್ತೂ ಕಾಲೇಜ್ಗೆ ಹೋಗೋ ಹಾಗಿಲ್ಲ, ಓದ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಲೇಟ್ ಆಗೋಯ್ತು. ಸರಿ ಸರಿ, ಈಗ ಬೇಗ ಕಾಫಿ ಕುಡ್ದು ಸ್ನಾನ ಮಾಡ್ಕೊಂಡು ಕೆಳಗಡೆ ಬಾ. ತಿಂಡಿ ತಿಂದು ಆಮೇಲೆ ರೆಸ್ಟ್ ಮಾಡಿವಂತೆ. ರೆಸ್ಟ್ ಮಾಡೋದಾ? ಚಿಕ್ಕಮ್ಮ, ಇವತ್ತು ರೆಸ್ಟ್ ಮಾಡೋದೇನಿಲ್ಲ. ಇವತ್ತು ನಾನು ಸುಬ್ಬು ಮನೆಗೆ ಹೋಗ್ಬೇಕು. ಸುಬ್ಬು ಮನೆಗ? ಯಾಕೆ? ಅದೇನ್ ಚಿಕ್ಕಮ್ಮ ಹಾಗೆ ಕೇಳ್ತಿದ್ದೀರಾ? ಸುಬ್ಬು ಮನೆ ಬೇರೆ ನಮ್ಮನೆ ಬೇರೆನಾ? ಸುಬ್ಬು ಈ ಮನೆ ಹುಡುಗ ಅಂದ್ಮೇಲೆ ನಾನು ಅವ್ರ ಮನೆ ಹುಡುಗಿನೇ ಅಲ್ವಾ? ಏನ್ ಹೇಳ್ತಿದ್ಯಮ್ಮ ಶ್ರಾವಣಿ? ಅಪ್ಪ ಚಿಕ್ಕಮ್ಮ, ನಾನು ಪಾಸ್ ಆಗಿರೋದಕ್ಕೆ ಮುಖ್ಯವಾದ ಕಾರಣನೇ ಸುಬ್ಬು ಮತ್ತೆ ಅವನ ತಂಗಿ ವರಲಕ್ಷ್ಮಿ ಅಲ್ವಾ? ಸುಬ್ಬು ನನಗೆ ಧೈರ್ಯ ಹೇಳ್ದ, ಸ್ಫೂರ್ತಿಯಾಗಿ ನಿಂತ್ಕೊಂಡ, ಮತ್ತೆ ಅಪ್ಪನ ಹತ್ರ ಅವನೇ ಮಾತಾಡಿ ನಾನು ಮತ್ತೆ ಎಕ್ಸಾಮ್ ಬರೆಯೋ ಹಾಗೆ ಮಾಡ್ದ. ಮತ್ತೆ ವರಲಕ್ಷ್ಮಿ ಅವಳೆ ತಾನೇ ನನಗೆ ಪಾಠ ಹೇಳ್ಕೊಟ್ಟಿದ್ದು. ಅದಕ್ಕೆ ನಾನು ಅವ್ರ ಮನೆಗೆ ಹೋಗಿ ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬಿಟ್ಟು ಬರ್ತೀನಿ ಚಿಕ್ಕಮ್ಮ. ಸರಿಮಾ, ಹೋಗ್ಬಿಡ್ಬಾ, ಆದ್ರೆ ಹುಷಾರು. ಸರಿ ಚಿಕ್ಕಮ್ಮ. ಪಿಂಕಿ, ಬಾ ಇಲ್ಲಿ. ಸಾಲಿಗ್ರಾಮದಿಂದ ಹೋಗೋದು ಒಂದು ದಿನ ತಡ ಆಗಿದ್ದಕ್ಕೆ ಅವನ ಮದುವೆನೇ ನಿಂತೋಯ್ತು. ತಂಗಿ ಮದುವೆ ಹಾಳು ಮಾಡಿ ಪಾಪಿ ಅಣ್ಣ. ಪಿಂಕಿ, ನಾನು ಹೇಳಿದ ಕೆಲಸ ನೀನು ಸರಿಯಾಗಿ ಮಾಡ್ತಿದ್ಯಾ ತಾನೆ? ಏನಮ್ಮ ಅದು? ಪಿಂಕಿ, ಶ್ರಾವಣಿ ಅಕ್ಕ ಮತ್ತೆ ಸುಬ್ಬು ಒಟ್ಟಿಗೆ ಇರ್ಬೇಕಾದ್ರೆ ನೀನು ಅವ್ರ ಜೊತೆಲೇ ಇದ್ದು ಅವರಿಬ್ರು ಏನ್ ಮಾತಾಡ್ಕೊಂತಾರೆ ಅಂತ ನನ್ನ ಹತ್ರ ಹೇಳ್ಬೇಕು ಅಂತ ಹೇಳಿದೆ ತಾನೆ? ಓಹೋ, ವಿಲನ್ ಮಮ್ಮಿ ಆಕ್ಟಿವ್ ಆಗಿದ್ದಾಳೆ. ನೀನೇನೇ ಕೇಳಿದ್ರೆ ನಾನು ಹೇಳಲ್ಲ ಮಮ್ಮಿ. ಪಿಂಕಿ, ನಾ ಹೇಳಿದ್ ಕೇಳಿಸ್ತು ತಾನೆ? ಅವರಿಬ್ರು ಏನ್ ಮಾತಾಡ್ಕೊಂತ ಇದ್ರು ಅಂತ ಹೇಳು. ಅಮ್ಮ, ನಾನು ಕೇಳಿಸ್ಕೊಂಡಿದೀನಿ. ಅಕ್ಕ ಸುಬ್ಬು ಕಾಲ್ ಮಾಡ್ಬಿಟ್ಟು, ಸುಬ್ಬು ನಾವಿವತ್ತು ಮನೆಯವ್ರು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಪಾರ್ಕಿಗೆ ಹೋಗೋಣ ಅಂತ ಅಕ್ಕ ಹೇಳ್ತಿದ್ಲು. ಮನೆಯವ್ರಿಗಂತೂ ಗೊತ್ತೇ ಆಗ್ಬಾರ್ದು ಅಂತ ಹೇಳ್ತಿದ್ಲು. ಏನು, ಪಾರ್ಕಿಗೆ ಹೋಗೋಣ ಅಂತ ಹೇಳಿದ್ಲಾ? ಯಾಕೆ? ಪಾರ್ಕಿಗೆ ಹೋಗಿ ಕಸ ಪ್ಲಾಸ್ಟಿಕ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ತಿದ್ಲು. ಪಾಸ್ ಆಗಿರೋ ಖುಷಿಗೆ ಪರಿಸರ ಕ್ಲೀನ್ ಮಾಡೋಣ ಅಂತ ಅಕ್ಕ ಹೇಳ್ತಿದ್ಲು. ಮತ್ತೆ ಜೈ ಸ್ವಚ್ಛ ಭಾರತ್ ಅಂತ ಅಕ್ಕ ಹೇಳ್ತಿದ್ಲು. ಏನು, ಪಾರ್ಕ್ ಕ್ಲೀನ್ ಮಾಡೋ ಕೆಲ್ಸನಾ? ಪಿಂಕಿ, ನೀನು ಸರಿಯಾಗಿ ಕೇಳಿಸ್ಕೊಂಡ್ಯಾ ಇಲ್ವಾ? ಶ್ರಾವಣಿ ಇದನ್ನ ಹೇಳದ್ಲಾ? ಹಾ ಅಮ್ಮ, ಅಕ್ಕ ಇದನ್ನೇ ಹೇಳಿದ್ದು. ಇದನ್ನ ಹೇಳ್ಬಿಟ್ಟು ಅಲ್ಲಿಗೆ ಮುಗಿಸ್ಬಿಟ್ಲು. ಮತ್ತೆ ಮನೆಯವ್ರಿಗೆ ಯಾಕೂ ಗೊತ್ತಾಗದೆ ಇರೋ ಹಾಗೆ ಹೋಗೋಣ ಅಂತ ಯಾಕೆ ಹೇಳಿದ್ಲು? ಅದಾ, ಮನೆಯವ್ರಿಗೆ ಗೊತ್ತಾದ್ರೆ ನೀನ್ ತುಂಬಾ ಸೆನ್ಸಿಟಿವ್ ಇದೆಯಾ, ನಿನ್ ಹೆಲ್ತ್ ಹಾಳಾಗುತ್ತೆ ಅಂತ ಬೈತಾರೆ ಅಂತ ಅಕ್ಕ ನಮ್ಮ ಮನೆ ಯಾರಿಗೂ ಗೊತ್ತಾಗ್ದಿರೋ ಹೋಗೋಣ ಅಂತ ಹೇಳಿದ್ದು. ಪಿಂಕಿ, ಇದನ್ನೆಲ್ಲ ಬಿಡು. ಅಕ್ಕ ಬೇರೆ ಏನಾದ್ರೂ ಹೇಳದ್ಲಾ? ಬೇರೆನಾ? ಇಲ್ವಲ್ಲ, ಇಷ್ಟ ಹೇಳ್ಬಿಟ್ಟು ಅಲ್ಲಿಗೆ ಕಟ್ ಮಾಡ್ಬಿಟ್ಲು. ಅಮ್ಮ, ಅವ್ರು ಯಾವಾಗ್ಲೂ ಇಂಥದ್ದು ಏನಾದ್ರು ಮಾತಾಡ್ತಿರ್ತಾರೆ. ಅದನ್ನ ನಾನು ಬಂದು ಹೇಳ್ತೀನಿ, ಆಯ್ತಾ? ಹೌದಾ, ಇಂಥ ವಿಷಯ ಮಾತಾಡ್ಕೊಂತಿರ್ತಾರ? ಸರಿ ಪಿಂಕಿ, ಅವರು ಬೇರೆ ಏನಾದ್ರೂ ಮಾತಾಡ್ಕೊಂಡ್ರೆ ನೀನು ಆ ವಿಷಯನೆಲ್ಲ ಬಂದು ನನ್ನ ಹತ್ರ ಹೀಗೆ ಹೇಳ್ಬೇಕು, ಅರ್ಥ ಆಯ್ತಾ? ಸರಿ ಅಮ್ಮ, ಇದೇ ತರ ಹೇಳ್ತೀನಿ. ಸರಿ ಪಿಂಕಿ, ಆಮೇಲೆ ಇನ್ನೊಂದು ವಿಷಯ, ನೀನ್ ಈ ತರ ಅವ್ರಿಬ್ರು ಮಾತಾಡ್ಕೊಳ್ಳೋದನ್ನ ನನ್ನ ಹತ್ರ ಬಂದು ಹೇಳ್ತಿರೋದು ಬೇರೆ ಯಾರ ಹತ್ರನೂ ಹೇಳ್ಬಾರ್ದು, ಅರ್ಥ ಆಯ್ತಾ? ಇಲ್ಲ ಅಮ್ಮ, ಯಾರಿಗೂ ಹೇಳಲ್ಲ. ಸರಿ ಪಿಂಕಿ, ನೀನ್ ಹೋಗಿ ಆಟ ಆಡ. ಹಾ ಅಮ್ಮ. ಇದೇನಿದು, ಪಾರ್ಕ್ ಕ್ಲೀನ್ ಮಾಡೋದ್ರ ಬಗ್ಗೆ ಮಾತಾಡ್ತಿದಾರ? ಇವರಿಬ್ಬರ ಮಧ್ಯೆ ಏನ್ ನಡೀತಿದೆ? ಶ್ರಾವಣಿ ಮನ್ಸಲ್ಲಿ ಏನಿದೆ? ಅಲ್ಲ, ಇವರಿಬ್ರನ್ನ ನಾನೇ ತಪ್ಪಾಗಿ ತಿಳ್ಕೊತಿದ್ದೀನ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ಕಾಂತಮ್ಮನಿಗೆ ಪರ್ಫಾರ್ಮೆನ್ಸ್ ಆಯ್ತು. ನಿಮಗೋಸ್ಕರ ಒಂದು ಹಿಂಗೆ ಜಲಕ್ ಹಾಕ್ತೀನಿ ನೋಡಿ. ಇಂದ್ರಮ್ನವ್ರೆ,
ನೀವು ಚೆನ್ನಾಗಿಲ್ಲ. ಏ ಇಂದ್ರಪ್ಪನವ್ರೆ, ಏನು ನಮ್ಮ ಮನೆ ಬಾಗ್ಲಿಗೆ ಬಂದು ನಮ್ಮನ್ನೇ ಮನೆಯಿಂದ ಹೋಗು ಅಂತ ಹೊರಗಡೆ ಹಾಕಕ್ ಬಂದಿದ್ದೀರಾ? ನಾವ್ಯಾಕ್ರಿ ಹೋಗ್ಬೇಕು? ನಾವ್ ಹೋಗಲ್ಲ, ನಾನು ಹೋಗಲ್ಲ. ಈ ಮನೆ ಬಿಟ್ಟು ನಾನು ಯಾವತ್ತೂ ಹೋಗಲ್ಲ ಇಂದ್ರಪ್ಪನವ್ರೆ, ನಾನು ಹೋಗಲ್ಲ. ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡಿದ್ರೆ ನಿಂಗೆ ಅವಾರ್ಡ್ ಕೊಡಲ್ಲ. ನೀವು ಹೋಗಲ್ಲ ಅಂತ ಹೇಳ್ತಾ ಇದ್ರೆ ಅವ್ರ ಮನೆ ಬಿಟ್ಟೆ ಓಡಿಸ್ಬಿಡ್ತಾರೆ. ಹುಷಾರು. ಹಂಗಂತೀಯ? ಇಂದ್ರಮ್ನವ್ರೆ, ನೀವ್ ಇದ್ದಕ್ಕಿದ್ದ ಹಾಗೆ ಬಂದು ಈ ಬಡಪಾಯಿಗಳನ್ನೆಲ್ಲ ಮನೆಯಿಂದ ಆಚೆ ಹಾಕಿದ್ರೆ ನಾವೆಲ್ಲ ಎಲ್ಲಿ ಹೋಗೋದು? ದರಿದ್ರ, ನೀನು ಮಾಡ್ತಿರೋದೇನು ಓವರ್ ಆಕ್ಟಿಂಗು? ಓವರ್ ಆಕ್ಟಿಂಗ? ಇಬ್ರಿಗೂ ಅವಾರ್ಡ್ ಕೊಡ್ತಾರೆ ಅನ್ಕೊಂಡೆ. ಇಲ್ವಾ? ಎಲ್ಗಾದ್ರೂ ಹೋಗಯ್ಯ, ನಾವೇನ್ ಮಾಡ್ಬೇಕು? ಓಹೋ, ಏನ್ ನಿನ್ನ ಈ ಮನೆಗ್ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಬೇರೆ ಮನೆಗ್ ಬಿಡ್ಬೇಕಾ? ಹೋಗಯ್ಯ ಸುಮ್ನೆ. ಯಾರೋ ಇವ್ರು? ತಂಗಿ ಅಕ್ಕಂತರ ಇಲ್ಲ. ನನ್ ತಂಗಿ, ಜಾಸ್ತಿ ಮಾತ್ಬೇಡ. ಏನ್ ಹೊರಗಡೆ ಬರ್ತೀರಾ ಈಗ ಆಚೆ? ಹಂಗಂದ್ರೇನು? ಈಗ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿ ಬಿಡ್ತೀರಾ? ಮಮ್ಮಿ ಸುಮ್ನಿರ್ ಮಮ್ಮಿ, ಉರಿಯ ಬೆಂಕಿಗೆ ತುಪ್ಪ ಸುರ್ಬಿಡ. ಮನೆಯಿಂದ ಹೊರಗೆ ಹಾಕಿ ಅಂತಂದ್ರೆ ಹಾಕೇ ಬಿಡ್ತಾರೆ. ಹಾಕ್ಲಿ ಬಿಡ, ಇವ್ರದೇನು ಮಹಾ ಅರಮನೆ. ಇಂಥ ದರಿದ್ರ ಮನೆಯಿಂದ ಹೋದ್ರೆ ಸಾಕು ಅನ್ನಂಗಾಗಿದೆ. ಮಮ್ಮಿ ನೀ ಏನೋ ಎಡವಟ್ ಮಾಡ್ತೀಯಾ? ನಾನು ಸುಬ್ಬನ್ ಕರ್ಕೊಂಡ್ ಬರ್ತೀನಿ ಇರು. ಬರಲಿ ಇಲ್ಲಿ, ಬರ. ನಾನ್ ಮಾತಾಡ್ತಾ ಇರೋದು ಸರಿಯಾಗಿ. ಅಲ್ಲ, ಇಂಥ ಅಡ್ಕಸ್ಬಿಗಳ ಮನೆಯಲ್ಲಿ ನಾವ್ ಯಾಕೋ ಇರ್ಬೇಕು? ಹೊರಕಂಡ್ರೆ ಕಂಬ ಬಿದ್ದೋಗುತ್ತೆ, ಹೋಗಿದ್ರೆ ಹೊಂಚಾರೋಗುತ್ತೆ. ಇನ್ನೇನಾದ್ರೂ ಒಂದು ಪಕ್ಷ ಅಕ್ಷಿ ಅಂದೆ ಅಂದ್ರೆ ಬಾಗ್ಲೇ ಬಿರುಕು ಬಿಟ್ಬಿಟ್ಟತ್. ಇಂಥರ ಮನೆಗೆ ಇರಕ್ಕಿಂತ ನಾವು ಆಚೆ ಹೋಗೋದೇ ಒಳ್ಳೇದು.